ನಮಸ್ಕಾರ. ಇವತ್ತು ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಂತೆ ಸರ್ವೆ ನಂಬರು, ಖಾತಾ ನಂಬರು, ಚೆಕ್ ಬಂದಿ ಈ ಥರ ತೊಂದರೆಗಳಿದ್ದರೆ ಏನು ಮಾಡ್ಬೋದು, ಹೇಗೆ ಸರಿಪಡಿಸ್ಕೋಬೋದು ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಹೊರಟಿ. ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಈಗ ಆಸ್ತಿ ಸಂಬಂಧವಾದ ಬಹಳ ಮೂಲಭೂತವಾದ ಸಮಸ್ಯೆ ಏನಂದರೆ, ನೀವು ಯಾವುದು ಕೊಳ್ತಿರೋ ಆಸ್ತಿ, ಕೃಷಿ ಭೂಮಿ ಆದರೆ ಸರ್ವೆ ನಂಬರು ಮತ್ತು ಚೆಕ್ ಬಂದಿ ಟ್ಯಾಲಿ ಆಗಿಬಿಟ್ರೆ ಸಾಕು. ಗೊತ್ತಾಯ್ತಾ? ನಿಮ್ಮ ಮಾರ್ದವರಿಗೆ ಯಾವ ಆಸ್ತಿ ಇತ್ತು ಅದೇ ಆಸ್ತಿ ನಿಮಗೆ ವರ್ಗಾವಣೆ ಮಾಡಿದ್ದಾರೆ ಅಂತ ಆಗುತ್ತೆ. ನೀವು ಆರಾಮಾಗಿ ಅದನ್ನು ಅನುಭವಿಸ್ಬೋದು. ಆಯಿತಾ? ಒಂದು ಯಾವುದಾದ್ರು ನಗರ ಪ್ರದೇಶಗಳಿರುತ್ತಪ್ಪ, ಅಲ್ಲೂ ಅಷ್ಟೇ ಈ ಖಾತಾ ನಂಬರು ಮತ್ತು ಚೆಕ್ ಬಂದಿ ಕರೆಕ್ಟ್ ಇದ್ದರೆ ಸಾಕು. ಇದು ಭಾಳ ಇಂಪಾರ್ಟೆಂಟು, ಬರ್ಕೋಬೇಕಾಗತ್ತೆ. ಇದಿಲ್ಲದಲ್ಲೇ ಕೆಲವು ಸಲ ಏನಾಗುತ್ತೆ, ನಿಮಗೆ ಬರೋ ಆಸ್ತಿ ತಪ್ಪಾಗಿಬಿಡುತ್ತೆ. ಇದು 3 ಸಂದರ್ಭ ಆಗುತ್ತೆ. ಏನಂದರೆ, ಒಂದು ಸರ್ವೆ ನಂಬರು ಅಥವಾ ಖಾತಾ ನಂಬರು ಬದಲಾವಣೆ ಆಗೋದು, ಬೇರೆ ಹಾಕ್ಬಿಟ್ಟಿರ್ತೀರ. ಅಷ್ಟೇ, ಅದು ಹಿಂದ್ರಿಂದ ಬಂತೋ ಅಥವಾ ಈಗ ಸೇಲ್ ಡೀಡಲ್ಲಿ ಕೊಂಡಾಗ ತಪ್ಪಾಯಿತೋ, ನೀವು ತುಂಬ ವರ್ಷದ ಮೇಲೆ ನೋಡಿಕೊಂಡ್ರೋ ತಕ್ಷಣಕ್ಕೆ ನೋಡಿಕೊಂಡ್ರೋ ಗೊತ್ತಿಲ್ಲ. ಒಂದು. ಎರಡನೇದಾಗಿ ಚೆಕ್ ಬಂದಿ ತಪ್ಪಾಗಿರುತ್ತೆ. ಮೂರನೇದು ಸರ್ವೆ ನಂಬರು ಮತ್ತು ಚೆಕ್ ಬಂದಿ ಅಥವಾ ಅಕೌಂಟು ಚೆಕ್ ಬಂದಿ, ಖಾತಾ ನಂಬರು ಚೆಕ್ ಬಂದಿ ಎಲ್ಲ ತಪ್ಪಾಗಿರುತ್ತಪ್ಪ. ಏನು ಮಾಡ್ಬೋದು? ಒಂದು ಮೂರನೇ ಸಂದರ್ಭ ಹೇಳ್ತಾನಲ್ಲ, ಅದು ಮತ್ತೆ ಹೇಳ್ಬಿಡ್ತೀನಿ. ನಿಮಗೆ ಈ ಚೆಕ್ ಬಂದಿ ಖಾತಾ ನಂಬರ್ ಎರಡೂ ತಪ್ಪಾಗಿದೆ ಅಂದರೆ, ನೀವು ಕೊಂಡಿರೋದು ಯಾವ ಜಮೀನು, ಯಾವ ಆಸ್ತಿ, ಯಾವ ಒಂದು ಪ್ರಾಪರ್ಟಿ ಅಂತ ಹೇಳಿ ಕಂಡುಹಿಡಿಯೋಕ್ಕಾಗಲ್ಲ. ಯಾಕಂದರೆ ಎರಡೂ ತಪ್ಪಾಗಿರುತ್ತೆ. ಆಯಿತಾ? ನಿಮಗೆ ಮಾರ್ತಕ್ಕಂಥ ವ್ಯಕ್ತಿ, ನಿಮಗೆ ಕೊಡ್ತಕ್ಕಂಥ ವ್ಯಕ್ತಿ, ಹಕ್ಕಿರುವ ವ್ಯಕ್ತಿ ನಿಮಗೆ ಕೊಡಬೇಕು ಅಂದುಕೊಂಡದ್ದು ಮತ್ತು ಕೊಟ್ಟದ್ದು ಬೇರೆ ಬೇರೆ ಆಗಿರುತ್ತೆ. ಆಗ ನೀವು ಯಾವ ಒಂದು ಚೆಕ್ ಬಂದಿ ಇರ್ತಕ್ಕಂಥ, ಸರ್ವೆ ನಂಬರ್ ಇರ್ತಕ್ಕಂಥ ಅಥವಾ ಖಾತೆ ಇರ್ತಕ್ಕಂಥ ಆಸ್ತಿಯಲ್ಲಿ ಇದ್ದೀರೋ ಅದು ನಿಮ್ಮದಲ್ಲ, ನೀವು ಓನರ್ ಅಲ್ಲ. ಅದಕ್ಕೆ ನೀವು ದಾವಾ ಹಾಕಬೇಕಾಗತ್ತೆ. ಅಥವಾ ಯಾರು ನಿಮಗೆ ಕೊಟ್ಟರೋ ಅವ್ರ ಹತ್ರ ಮಾತಾಡಿಕೊಂಡು ಅವ್ರ ಆಸ್ತಿ ನಿಜವಾದ ಯಾವುದು ಅಂತ ಕಾನೂನು ಸಲಹೆ ಪಡೆದು ನೀವು ತಿಳ್ಕೊಂಡು ಅದನ್ನು ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು. ಗೊತ್ತಾಯ್ತಾ? ಅದು ಭಾಳ ಕ್ಲಿಷ್ಟಕರವಾದ ಸಂದರ್ಭ. ನಿಮಗೆ ಓನರ್ಶಿಪ್ ಬರೋಲ್ಲ, ನೀವು ಮಾಲೀಕತ್ವ ಬರೋದೇ ಇಲ್ಲ. ಯಾಕಂದರೆ ಎರಡೂ ತಪ್ಪಾಗಿರುತ್ತೆ. ಹೇಗೆ ಹೇಳೋದು ನೀವು ಓನರ್ ಅಂತ? ಆಯಿತಾ? ಇದೊಂದು ಸಂದರ್ಭ. ಮೊದಲನೇ ಸಂದರ್ಭ ಸರ್ವೆ ನಂಬರ್ ತಪ್ಪಾಗಿರುತ್ತಪ್ಪ, ಚೆಕ್ ಬಂದಿ ಕರೆಕ್ಟ್ ಇರುತ್ತೆ. ಹೌದಾ? ಈ ಚೆಕ್ ಬಂದಿ ಕರೆಕ್ಟಾಗಿದ್ದು ಸರ್ವೆ ನಂಬರ್ ಕರೆಕ್ಟಾಗಿದ್ದರೆ, ಸರಿ ಇಲ್ಲದೆ ಹೋದರೆ ತಲೆ ಕೆಡಿಸ್ಕೋಬೇಕಾದ್ದಿಲ್ಲ. ಮುಖ್ಯವಾದ್ದೇನೆಂದರೆ, ನಿಮ್ಮ ಮಾರಿರ್ತಕ್ಕಂಥ ಭೂಮಿ ಯಾವುದು ಅಂತ, ಎಲ್ಲಿದೆ, ಅದರ ಸುತ್ತುವರೆದಿರ್ತಕ್ಕಂಥ ಚೆಕ್ ಬಂದಿ ಏನು, ಪೂರ್ವಕ್ಕೇನಿದೆ, ಪಶ್ಚಿಮಕ್ಕೇನಿದೆ, ಉತ್ತರಕ್ಕೇನಿದೆ, ದಕ್ಷಿಣಕ್ಕೇನಿದೆ ಅಂತಂದು ಇದೆಯಲ್ಲ, ಅದು ನಿಮ್ಮ ಆಸ್ತಿಯನ್ನು ತೀರ್ಮಾನ ಮಾಡುತ್ತೆ. ಅದು ಭೌತಿಕವಾಗಿ ನಿಮ್ಮ ಆಸ್ತಿ ಯಾವುದು ಅಂತ ಗುರುತಿರ್ತಕ್ಕಂಥದ್ದೇ ಚೆಕ್ ಬಂದಿ. ಅದು ಫಸ್ಟು ತೀರ್ಮಾನ ಆದರೆ, ಒಂದು ಆಸ್ತಿ ಯಾವುದೋ ಒಂದು ಚೆಕ್ ಬಂದಿಲ್ಲಿದ್ದೀವಿ, ಅದು ಕರೆಕ್ಟ್ ಅದು. ಆದರೆ ನಾವು 2 ಅಂತ ಸರ್ವೆ ನಂಬರ್ ಬರ್ತೀವಿ, ಅದು ಒಂದೇ ನಂಬರ್ ಆಗಬೇಕು ಅಂದರೆ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಕ್ಲರಿಕಲ್ ಮಿಸ್ಟೇಕ್ ಅಂತೀವಲ್ಲ ಅಥವಾ ಎರರ್ ಅಂತೀವಲ್ಲ, ಆ ಥರ ಆಗಿಬಿಡುತ್ತೆ. ಅದನ್ನು ನೀವೇನು ಮಾಡ್ಬೋದು? ಒಂದು, ಯಾರು ನಿಮಗೆ ಕೊಟ್ಟಿರ್ತಾರೆ ಅವ್ರ ಹತ್ರ ಒಂದು ತಿದ್ದುಪಡಿ ಪತ್ರ ಬರ್ಸ್ಕೋಬೋದು. ಹಿರಿಯರು ಕೊಟ್ಟಿದ್ರೆ ಹಿರಿಯರು, ಯಾರ ಹತ್ರ ಕೊಂಡಿದ್ರೆ ಅಥವಾ ಪಾರ್ಟಿಷನ್ ಆಗಿದ್ದರೆ ಏನೇ ಆಗಿರಲಿ, ತಿದ್ದುಪಡಿ ಮಾತ್ರ ಮಾಡ್ಕೋಬೋದು. ನೀವು ತಿದ್ದುಪಡಿ ಪತ್ರ ಮಾಡಿಕೊಂಡು ಖಾತೆನಲ್ಲಿ ಬದಲಾವಣೆ ಮಾಡ್ಕೋಬೋದು. ಚೆಕ್ ಬಂದಿ ಸರ್ವೆ ನಂಬರ್ 1 2 ಆಗಿದೆ, ಅಥವಾ ಖಾತೆ ನಂಬರ್ 20 ಅಂತಿತ್ತು 21 ಆಗಿದೆ ಅಂತ ಹೇಳಿದ್ರೆ ಮಾಡಿಸ್ಕೋಬೋದು. ಆಯಿತಾ? ಇದು. ಆದರೆ ಈ ಸರ್ವೆ ನಂಬರಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಸಂದರ್ಭ ಅಂದರೆ, ಈಗ ನಿಮಗೆ ಸರ್ವೆ ನಂಬರ್ ಯಾವುದು ಅಂತಾಗಿ ಆ ನಿಜವಾದ ಸರ್ವೆ ನಂಬರಿಗೆ ಈ ಚೆಕ್ ಬಂದಿ, ಸರಿಯಾದ ಚೆಕ್ ಬಂದಿಯ ಖಾತೆ ಹಾಕಬೇಕು ಅಂದರೆ ನೀವೇನು ಮಾಡ್ಬೋದು? ನಾನು ಮೊದಲೇ ಹೇಳಿದೆ ನಿಮಗೆ, ಯಾರು ಬರ್ಕೊಟ್ಟಿರ್ತಾರೋ ಅವ್ರ ಹತ್ರ ಸರ್ವೆ ನಂಬರ್ ಸರಿಯಾಗಿ ಬರ್ಸ್ಕೊಂಡು ತಿದ್ದುಪಡಿ ಮಾಡ್ತಕ್ಕಂಥದ್ದು. ಅದಾಗದೆ ಹೋದ ಪಕ್ಷದಲ್ಲಿ ಅವ್ರು ಮಾಡ್ಕೊಡಲ್ಲ ಅಂದರೆ, ಅಥವಾ ಇಲ್ಲದೆ ಹೋದರೆ, ವಾರಸ್ದಾರ್ ಯಾರು ಅಂತ ನಿಮಗೆ ಗೊತ್ತಿಲ್ಲದೆ ಹೋದರೆ ನೀವೇನು ಮಾಡ್ಬೋದು? ಒಂದು ಈ ತಹಶೀಲ್ದಾರಿಗೆ, ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಆದರೆ ತಹಶೀಲ್ದಾರಿಗೆ ಒಂದು ಅರ್ಜಿ ಕೊಡಬೇಕಾಗತ್ತೆ. ನಾನು ಇರ್ತಕ್ಕಂಥದ್ದು ಇಂಥ ಸರ್ವೆ ನಂಬರು, ಆದರೆ ಇಂಥ ಸರ್ವೆ ನಂಬರಿನ ಚೆಕ್ ಬಂದಿ ಇದೆ, ಆ ಒಂದು ಯಾವ ಸರ್ವೆ ನಂಬರ್ನ ಇದೇನೋ ನನ್ನ ಸ್ವಾಧೀನ ಮತ್ತು ಚೆಕ್ ಬಂದಿ ಆ ನಂಬರ್ನ ನನ್ನ ಒಂದು ಆಸ್ತಿಗೆ ನಮೂದಿಸಿ ಅಂತ ಅರ್ಜಿ ಕೊಡಬೇಕಾಗುತ್ತೆ. ಅದು ನಗರ ಪ್ರದೇಶ, ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಪಂಚಾಯತಿ ಕೊಡೋದಿರ್ಬೋದು, ಮುನ್ಸಿಪಾಲ್ಟಿ ಕೊಡೋದಿರ್ಬೋದು, ಕಾರ್ಪೊರೇಷನ್ ಇದೇ ಥರ ಕೊಡಬೇಕಾಗುತ್ತೆ. ಅವ್ರು ಬದಲಾವಣೆ ಮಾಡಿಕೊಟ್ರೆ ಆಯಿತು. ಇಲ್ಲ ಅಲ್ಲಿ ಬದಲಾವಣೆ ಮಾಡೋಕ್ಕೆ ಎರಡೂ ಕಡೆ, ಎಲ್ಲಿ ಈ ಹಳ್ಳಿಗಾಡಿನಲ್ಲಿ ಮತ್ತು
ನಗರ ಪ್ರದೇಶಗಳಲ್ಲಿ ಅಲ್ಲೇನಾಗುತ್ತೆ, ನೀವು ಹೇಳ್ತಿರೋ ಸರಿನಾ ಅಂತ ಅವರು ಮನವರಿಕೆ ಮಾಡ್ಕೋಬೇಕಾಗತ್ತೆ ಅಲ್ವಾ. ನಿಮ್ಮ ಚಕ್ಬಂದಿ ಕರೆಕ್ಟ್ ಇದೆ, ನಿಮ್ಮ ಚಕ್ಬಂದಿ 2ನೇ ಸರ್ವೆ ನಂಬರ್ದು ಅಲ್ಲ 1ನೇ ಸರ್ವೆ ನಂಬರ್ದು ಅಥವಾ 1ನೇ ಖಾತಾ ನಂಬರು 2 ಹಾಕಿದ್ದಾರೆ ಅಂತಕ್ಕಂಥದ್ದನ್ನು ನಿಜವೋ ಸುಳ್ಳು ಅಂತಕ್ಕಂಥದ್ದು ವಾಸ್ತವ ಸಂಗತಿಯನ್ನು ಅವರು ಮನವರಿಕೆ ಮಾಡ್ಕೋಬೇಕಾಗತ್ತೆ. ಆಗ ಅವರು ಒಂದು ಸರ್ವೆ ಮಾಡಬೇಕಾಗತ್ತೆ. ಸರ್ವೆ ಮಾಡಿ ನಿಮ್ಮ ಚಕ್ಬಂದಿ ಯಾವ ಸರ್ವೆ ನಂಬರ್ಲಿದೆ, ನೀವು ಹಾಕಿರ್ತಕ್ಕಂಥ ಚಕ್ಬಂದಿ ಯಾವ ಖಾತೆ ನಂಬರ್ನ ಆಸ್ತಿಯಲ್ಲಿದೆ ಅಂತಕ್ಕಂಥ ತಿಳ್ಕೊಬೇಕಾಗುತ್ತೆ. ತಿಳ್ಕೊಂಡ ತಕ್ಷಣ ಅದರ ಆಧಾರದ ಮೇಲೆ ಅವರು ಬದಲಾವಣೆ ಮಾಡಬಹುದು. ಏನು ತೊಂದರೆ ನೀವು ಇರ್ತಕ್ಕಂಥದ್ದು ಅಂತ. ಇನ್ನು ಆ ಒಂದು ಸರ್ವೆ ಮತ್ತು ಖಾತೆ ನಂಬರ್ ಬದಲಾವಣೆ ಆದಮೇಲೆ ಮಾಡಿಕೊಡ್ದೋ ಹೋದರೆ ಅದರ ಆಧಾರದ ಮೇಲೆ ನೀವು ಮೇಲಿನ ಅಥಾರಿಟಿಗೆ ಅಪೀಲ್ ಹಾಕ್ಬೋದು. ನೋಡಿ ನಾನು ಚಕ್ಬಂದಿ ಪ್ರಕಾರ ಇಂಥ ಆಸ್ತಿಯಲ್ಲಿದ್ದೀನಿ, ಅದು ಈ ಸರ್ವೆ ನಂಬರ್ ಹಾಕಬೇಕಿತ್ತು, ಈ ಖಾತಾ ನಂಬರ್ ಹಾಕಬೇಕಿತ್ತು, ಸರ್ವೆ ಮಾಡಿಸಿದ್ದೀನಿ, ಇಂಥ ಖಾತಾ ನಂಬರ್ ಬರುತ್ತೆ ಅಂತ ಹೇಳಿದ್ದಾರೆ ಅಥವಾ ಇಂಥ ಸರ್ವೆ ನಂಬರ್ ಬರುತ್ತೆ ಅಂತ ಹೇಳಿದ್ದಾರೆ, ಆ ಸರ್ವೆ ನಂಬರ್ ಹಾಕ್ಕೊಡಿ ಸ್ವಾಮಿ ಅಂದರೆ ಹಾಕ್ಕೊಡ್ತಾ ಇಲ್ಲ, ನನ್ನ ಅರ್ಜಿ ವಜಾ ಮಾಡಿದ್ದಾರೆ ಅಂತ ಮೇಲ್ಗಡೆ ಹೋಗ್ಬೋದು. ಈಗ ಇದು ತಹಶೀಲ್ದಾರ್ ಮಾಡ್ತಾ ಹೋದರೆ ಕೇಸಿಗೆ ಹೋಗ್ಬೋದು, ಏನು ತೊಂದರೆ ಇಲ್ಲ. ಈ ಕಡೆ ಯಾರು ಕಾರ್ಪೊರೇಷನ್ನು ಪಂಚಾಯತಿನೋ ಅಂದರೆ ಅವರ ಹೈಯರ್ ಅಥಾರಿಟಿ ಯಾರಿರ್ತಾರೆ, ಎಕ್ಸಿಕ್ಯೂಟಿವ್ ಆಫೀಸರು, ತಾಲೂಕ್ ಪಂಚಾಯತು, ಜಿಲ್ಲಾ ಪಂಚಾಯತು ಅಥವಾ ಇಲ್ಲಿ ಕಮಿಷನರಿಗೆ ಅಪೀಲು, ಈ ಥರದ್ದೆಲ್ಲ ವ್ಯವಸ್ಥೆಗಳಿದೆ, ಅದನ್ನು ಮಾಡ್ಬೋದು ನೀವು. ಆದರೆ ಕೊನೆಗೆ ಎಲ್ಲೂ ಖಾತೆ ಬದಲಾವಣೆ ಆಗಿ ಏನು ತೊಂದರೆ ಇಲ್ಲ ಅಂತ ಆದರೂ ಕೂಡ ಯಾರಿಂದಾರು ತೊಂದರೆ ಆದರೂ ಬೇಕಾದ್ರೆ ಸಿವಿಲ್ ಸೂಟ್ ಹಾಕ್ಬೋದು. ನಾನು ಇಂಥ ಚಕ್ಬಂದಿ ಇರ್ತಕ್ಕಂಥ ಇಂಥ ಸರ್ವೆ ನಂಬರು ಇಂಥ ಖಾತೆ ನಂಬರ್ ಓನರ್ಗೆ ಆಸ್ತಿಗೆ ಓನರ್ ಅಂತ ಡಿಕ್ಲೇರ್ ಮಾಡಿ ಅಂತ ಸಂದರ್ಭ ಬಂದರೆ, ಅತ್ಯಂತ ಅನಿವಾರ್ಯವಾಗಿ ಸಂದರ್ಭ ಬಂದರೆ ಹಾಕಬೇಕಾಗೋದಿಲ್ಲ, ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಇದು ಬರೀ ರೆವಿನ್ಯೂ ಕೋರ್ಟ್ಗಳಲ್ಲಿ ಅಥವಾ ನಮ್ಮ ಈ ನಗರ ಸ್ಥಳೀಯ ಸಂಸ್ಥೆಗಳಿರ್ತಾವಲ್ಲ ಅವು ಮೂಲಕ ಮಾಡ್ಕೋಬೇಕು. ಸಿವಿಲ್ ಕೋರ್ಟ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ ನನ್ನ ಪ್ರಕಾರ. ಹೋಗಬೇಡಿ ದಯವಿಟ್ಟು, ತಪ್ಪಾಗುತ್ತೆ. ಮತ್ತು ಇನ್ನೊಂದು ಸಂದರ್ಭ ನಿಮ್ಗೆ ಹೇಳಿದ್ದೆ, ಸರ್ವೆ ನಂಬರ್ ಕರೆಕ್ಟ್ ಇದೆ, ಚಕ್ಬಂದಿ ತಪ್ಪಾಗಿದೆ. ಇದು ಕೂಡ ಕಷ್ಟದ ವಿಚಾರವೇ ಸಂದರ್ಭ. ನೀವು ಸರ್ವೆ ನಂಬರು ಹಾಕಿದರೆ ಒಂದು ವೇಳೆ ಈಗ ನಿಮಗೆ ಮಾರಿದವರಿಗೆ ಅಥವಾ ಕೊಟ್ಟವರಿಗೆ ಸರ್ವೆ ನಂಬರ್ ಯಾವ ಸರ್ವೆ ನಂಬರ್ ಹಾಕಿದ್ರೆ ಆ ಸರ್ವೆ ನಂಬರ್ಲಿ ಆಸ್ತಿ ಇದ್ದು ಚಕ್ಬಂದಿ ತಪ್ಪಾಗಿ ಬರ್ದಿದ್ರೆ ನೀವು ತಿದ್ದುಪಡಿ ಮಾಡ್ಕೋಬೋದು. ಆದರೆ ನಾಳೆ ನೀವು ಕೋರ್ಟಿಗೆ ಹೋಗೋ ಪ್ರಸಂಗ ಬಂದರೆ ಅಥವಾ ಸರ್ವೆ ಮಾಡಿಸಿ ಹೇಳಬೇಕು ಅಂತಾದರೆ ಸರ್ವೆ ನಂಬರ್ ಇದ್ದರೆ ಯಾವ್ದು ಚಕ್ಬಂದಿ ಇರ್ತಕ್ಕಂಥ ಆಸ್ತಿ ಮಾರಿದ್ದಾರೆ ಅಂತ ಕಂಡಿಡಿಯೋಕ್ಕೆ ಆಗಲ್ಲ. ಇಲ್ಲ, ಈಗ ಸರ್ವೆ ನಂಬರ್ ತಪ್ಪಾಕಿದ್ದು ಚಕ್ಬಂದಿಗೆ ಯಾವುದೋ ಒಂದು ಸರ್ವೆ ನಂಬರಿಗೆ ಹೊಂದುತ್ತೆ, ಯಾವುದೋ ಒಂದು ಆಸ್ತಿಗೆ ಹೊಂದುತ್ತೆ ನಗರ ಪ್ರದೇಶದಲ್ಲಿ ಅಂದರೆ ಓಕೆ. ಆದರೆ ನೀವು ಸರ್ವೆ ನಂಬರ್ ಹಾಕಿದ್ದೀರಾ, ಯಾವುದೋ ಒಂದು 5 ಅಂತ ಹಾಕಿದ್ದೀರಾ, 10 ಅಂತ ಹಾಕಿದ್ದೀರಾ, ಖಾತಾ ನಂಬರ್ 10 ಅಂತ ಹಾಕಿದ್ದೀರಾ, ಆದರೆ ಚಕ್ಬಂದಿ ತಪ್ಪಪ್ಪ, ಅದೆಲ್ಲಿದೆ, ಎಲ್ಲಿ ಹುಡ್ಕೋದು, ಕಷ್ಟ ಆಗುತ್ತೆ. ಆದ್ದರಿಂದ ಆ ಒಂದು ಸಂದರ್ಭವನ್ನು ನೀವು ಮರೆತು ಬಿಡಬೇಕು. ನಾನು ಮೊದಲು ಹೇಳಿದ್ನಲ್ಲ, ಖಾತೆ ಅಥವಾ ಸರ್ವೆ ನಂಬರು ಮತ್ತು ಚಕ್ಬಂದಿ 3 ತಪ್ಪಾದರೆ ಏನು ಮಾಡೋಕ್ಕಾಗಲ್ಲ, ಕಷ್ಟ, ಭಾಳ ಕಷ್ಟದ ಸಂದರ್ಭ. ಮತ್ತು ಸರ್ವೆ ನಂಬರ್ ಕರೆಕ್ಟ್ ಇದ್ದು ಚಕ್ಬಂದಿ ಸರಿ ಇದ್ದು ಹೋದರೆ ಅದು ಕಷ್ಟದ ಸಂದರ್ಭ. ನಿಮ್ದು ಏನಂದರೆ ಚಕ್ಬಂದಿ ಕರೆಕ್ಟ್ ಇದ್ದು ಸರ್ವೆ ನಂಬರ್ ಸರಿ ಇಲ್ಲದೆ ಹೋದರೆ ಖಾತೆ ನಂಬರ್ ಸರಿ ಇಲ್ಲದೆ ಮಾಡ್ಕೋಬೋದು. ಆಮೇಲೆ ಚಕ್ಬಂದಿ ಸಂಬಂಧಪಟ್ಟಂತೆ ನಿಮ್ಗೆ ಹೇಳಿದ್ದೀನಿ ನಾನು, ಇದು ಬೌಂಡ್ರೀಸ್ ವಿಲ್ ಪ್ರಿವೇಲ್ ಅಂತ. ಅಳತೆ ಎಷ್ಟೇ ಇರಲಿ, ಒಂದು ಚಕ್ಬಂದಿ ಒಳಗಿರ್ತಕ್ಕಂಥ ಅಳತೆ ಏನಿದೆ ಅದೇ ಅಳತೆ ನೀವು ಕೊಟ್ಟಿದ್ದು. 2 ಎಕರೆ ಅಂಥೇಳಿ 2.5 ಎಕರೆ ಚಕ್ಬಂದಿ ಕೊಟ್ಟರೆ 2.5 ಎಕರೆ ನೀವು ಮಾರಿದ್ದು. ಬರಹದಲ್ಲಿ ಅಥವಾ ಲೆಕ್ಕಾಚಾರದಲ್ಲಿ 2 ಬರೆದಿರ್ಬೋದು, 2.5 ಎಕರೆ ಬರೆದಿರ್ಬೋದು. ಈಗ 30-40 ಬರೆದ್ಬಿಟ್ಟು 40-60 ಕೊಟ್ಟರೆ ಅಥವಾ 40-60 30-40 ಭೂಮಿ ಕೊಟ್ಟರೆ ಆ ಚಕ್ಬಂದಿ ಒಳಗೆ ಎಷ್ಟು ಬರುತ್ತೋ 30-40-40 ಎಷ್ಟಾರು ಬರ್ಬೋದು, ಅದನ್ನೇ ನೀವು ಮಾಡಿ. ಆಯಿತಾ? ಆದ್ದರಿಂದ ಬೌಂಡ್ರಿನೇ ಭಾಳ ಇಂಪಾರ್ಟೆಂಟು. ಚಕ್ಬಂದಿ ಗಡಿಗಳೇ ನಿಮ್ಮ ಆಸ್ತಿಯನ್ನು ತೀರ್ಮಾನ ಮಾಡ್ತವೆ. ಗಡಿ ಹೊಂದಿದ್ದು ಸರ್ವೆ ನಂಬರು ಖಾತಾ ಏನಾರ ಬದಲಾವಣೆ ಆಗಿದ್ದರೆ ಭಾಳ ಸುಲಭವಾಗಿ ಬದಲಾವಣೆ ಮಾಡ್ಕೋಬೋದು, ತಲೆ ಕೆಡಿಸ್ಕೋಬೇಕಾದಿಲ್ಲ. ಅದು ಯಾರೋ ನಿಮಗೆ ಕೊಟ್ಟರೋರು ಅವ್ರು ವಾರಸುದಾರರು ಖಾತೆ ಮಾಡ್ಕೊಳಕ್ಕೆ ಹೋಗ್ತಾರೆ ಅಂದರೂ ತಲೆ ಕೆಡಿಸ್ಕೋಬಾರ್ದು. ಅಂತಿಮವಾಗಿ ನಿಮಗೆ ಸಿಗುತ್ತೆ, ಸ್ವಾಧೀನ ಇರುತ್ತೆ ನಿಮಗೆ. ಅದರಿಂದ ಭಯಪಡೋ ಅವಶ್ಯಕತೆ ಇಲ್ಲ. ಇದು ಇವತ್ತು ನಾನು ನಿಮ್ಗೆ ಆಸ್ತಿ ಬಂದರೆ, ದಕ್ಕಿದರೆ, ಪ್ರಾಪ್ತಿ ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ವೆ ನಂಬರು ಮತ್ತು ಚಕ್ಬಂದಿ, ಖಾತಾ ನಂಬರು ಚಕ್ಬಂದಿ ತಪ್ಪಾದರೆ ಅಥವಾ 2 ತಪ್ಪಾದರೆ, ಯಾವುದಾರ ಒಂದು ತಪ್ಪಾದರೆ ಹೇಗೆ ಅದು ಪರಿಹಾರ ಮಾಡ್ಕೋಬೋದು, ಪರಿಹಾರ ಮಾಡ್ಕೊಳ್ಳೋಕ್ಕಾಗತ್ತೆ ಅನ್ನೋದ್ರ ಬಗ್ಗೆ ನನ್ನ ಮಾತು. ಇಷ್ಟು ಮಾತನ್ನು ಆಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.